ಹುಕ್ಕೇರಿಯಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮಕ್ಕೆ ನಿರ್ಬಂಧ ಹಿನ್ನೆಲೆ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಹಿಂದೂಗಳ ಮೇಲೆ ದೌರ್ಜನ್ಯ ನಿರಂತರ ನಡೆಯುತ್ತಿದೆ. ಗೋಹತ್ಯೆ ತಡೆದ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಗೂ ಲಾಠಿ ಏಟು ನಡೀತಾ ಇದೆ. ಹಿಂದೂ ರಕ್ಷಣೆಗೆ ನಿಂತ ನಮ್ಮವರ ಮೇಲೆ ಕೇಸ್ ಹಾಕುತ್ತಿದ್ದಾರೆ. ಒಂದು ತಿಂಗಳ ಹಿಂದೆಯೇ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೇವೆ. ಅದಕ್ಕೆ ಪೊಲೀಸರ ಪರ್ಮಿಷನ್ ಕೂಡ ಪಡೆದಿದ್ವಿ. ಇದೊಂದು ಇಂಡೋರ್ ಕಾರ್ಯಕ್ರಮವಾಗಿತ್ತು. ಇದನ್ನು ತಡೆಯುತ್ತಾರೆ ಅಂದರೆ ಎಷ್ಟೊಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ. ತ್ರಿಶೂಲ ದೀಕ್ಷೆ ಆಯುಧವಲ್ಲ. 2 ವರ್ಷ 18 ಕಡೆ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ಕಡೆ ಗಲಾಟೆ ಗಲಭೆ ನಡೆದಿಲ್ಲ. ಇದ್ರೆ ಇಲ್ಲಿ ಯಾಕೆ ತಡೆ? ನಿಮ್ಮ ಕೇಸು ನೋಟಿಸ್ಗೆ ಹೆದರುವುದಿಲ್ಲ. ಮುಂದೆ ಇದನ್ನು ಮಾಡೇ ಮಾಡ್ತೀವಿ. ನಿಮ್ಮ ಈ ಕೃತ್ಯವನ್ನು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಕೋರ್ಟಿಗೆ ಹೋಗಿ ಕೋರ್ಟಿನ ಮೂಲಕ ಮತ್ತೆ ಮಾಡ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಏನು? ಮುಸ್ಲಿಮರು ಹಿಂದೂ ಹುಡುಗಿಯರನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡುತ್ತಿದ್ದಾರೆ. ವರ್ಷದಲ್ಲಿ 10 ಲಕ್ಷ ಹಿಂದೂ ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗ್ತಿದ್ದಾರೆ. ಹಿಂದೂ ಮಹಿಳೆಯರ ರಕ್ಷಣೆ, ಧೈರ್ಯ, ಸ್ಥೈರ್ಯ ಮೂಡಿಸಲು ಈ ತ್ರಿಶೂಲ ದೀಕ್ಷೆ ಮುಸ್ಲಿಂ ಕ್ರಿಶ್ಚಿಯನ್ ಮತಾಂತರ ಉದ್ದೇಶ ಹೊಂದಿದ್ದಾರೆ. ಪ್ರೀತಿ ಇದ್ದರೆ ಮತಾಂತರ, ಬುರ್ಕಾ, ನಮಾಜ್ ಏಕೆ ಮಾಡಿಸ್ತೀರಿ? ನೇಹಾ ಹಿರೇಮಠ ಕೊಲೆ ಗಡುಕನಿಗೆ ಇನ್ನೂ ಯಾವುದೇ ಶಿಕ್ಷೆ ಆಗಿಲ್ಲ. ಇವತ್ತಿನ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಬ್ಯಾನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಸಹಿ ಇಲ್ಲದ ನೋಟಿಸ್ ನೀಡಿ ಕಾರ್ಯಕ್ರಮ ತಡೆದಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ, ಗೃಹ ಮಂತ್ರಿಗಳು ಬದಲಾವಣೆ ಆದ ನಂತರ ಹಿಂದೂಗಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಗೋಹತ್ಯೆ ತಡೆಯುವಂತಹ ಪ್ರಕ್ರಿಯೆ ಮಾಡಿದಂಥ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು, ಲಾಠಿ ಏಟು ನಡೀತಾ ಇದೆ. ಬಾಂಗ್ಲಾದೇಶದ ಮುಸ್ಲಿಮರು ರೈಲ್ವೆ ಸ್ಟೇಷನ್ನಲ್ಲಿ ಹಾವರಾ ಎಕ್ಸ್ಪ್ರೆಸ್ನಲ್ಲಿ, ಅಂದರೆ ಕಲ್ಕತ್ತಾದಿಂದ ನೇರವಾಗಿ ಬಂದರೆ ಅವರು ತಪಾಸಣೆ ಹೋದರೆ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಲವ್ ಜಿಹಾದ್ ಪ್ರಕರಣದ ಸಂಬಂಧಪಟ್ಟಾಗೆ ಹಿಂದೂ ಹುಡುಗಿಯರ ರಕ್ಷಣೆ ಮಾಡೋಕ್ಕೆ ಹೋದರೆ ಅಲ್ಲೂ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ 1 ತಿಂಗಳು ಮುಂಚೆನೇ ಡಿಕ್ಲೇರ್ ಆಗಿದೆ. ಇಲ್ಲಿ ತ್ರಿಶೂಲ ದೀಕ್ಷಾ ಮಹಿಳೆಯರ ಸುರಕ್ಷತೆಗೋಸ್ಕರ, ಅವರ ಧೈರ್ಯ ಸ್ಥೈರ್ಯ ಮೂಡಿಸೋಗೋಸ್ಕರ ಒಂದು ಸಾಂಕೇತಿಕವಾದಂಥ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅಂತನ್ನುವಂಥ ತಿಂಗಳು ಮುಂಚೆನೇ ಡಿಕ್ಲೇರ್ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದೇವೆ, ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಮತ್ತು ಇಂಡೋರ್ ಕಾರ್ಯಕ್ರಮ, ಬಹಿರಂಗ ಸಭೆ ಅಲ್ಲ, ಅಡವಿ ಸಿದ್ದೇಶ್ವರ ಮಠದ ಒಳಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ತಡೀತಾರೆ ಅಂತಂದರೆ ಎಷ್ಟು ರೀತಿಯ ಹಿಂಸೆ, ಕ್ರೌರ್ಯ, ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನವರು ಅನುಸರಿಸ್ತಾ ಇದ್ದಾರೆ ಅಂತನ್ನೋದು ಇವತ್ತಿನ ಉದಾಹರಣೆ. ಇದು ಎಲ್ಲರಿಗೂ ನೋಟಿಸ್ ಕೊಟ್ಟರು. ಆಯುಧ ಅಲ್ಲ ಅದು. 2 ವರ್ಷದಿಂದ ನಾವು ಸುಮಾರು 18 ಕಡೆ ಕಾರ್ಯಕ್ರಮ ಮಾಡಿದ್ದೀವಿ. ಒಂದೂ ಕಡೆಗೆ ಗಲಾಟೆ, ಗಲಭೆ, ಗೊಂದಲ, ಚುಚ್ಚಿದ್ದು ಮಾಡಿದ್ದು ಏನೂ ಆಗಿಲ್ಲ. ಸೊ ಯಾಕೆ ತಡೀತಾ ಇದ್ದಾರೆ? ಸೊಕ್ಕ ಮೇಲೆ ಹಿಂದೂ ದ್ರೋಹಿ ಆಗುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಸಹನೆ ಆಗುವುದಿಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಾವು ನಮ್ಮ ಹಿಂದೂ ತಾಯಂದಿರನ್ನು, ಹಿಂದೂ ಮಹಿಳೆಯರನ್ನು, ಹಿಂದೂ ಅಕ್ಕ ತಂಗಿಯರನ್ನು ಉಳಿಸುವಂಥ ಈ ಕಾರ್ಯ ನಿಮ್ಮ ಕೇಸ್ಗಳಿಗೆ, ನಿಮ್ಮ ನೋಟಿಸ್ಗಳಿಗೆ ಹೆದರುವಂಥವರಲ್ಲ. ನಾವು ಇದನ್ನು ಮಾಡೇ ಮಾಡ್ತೀವಿ, ನಮ್ಮ ಅಕ್ಕ ತಂಗಿಯರನ್ನು ಉಳಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ಮಾಡಿದ ಈ ಕುಕೃತ್ಯಕ್ಕೆ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೋರ್ಟಿಗೆ ಹೋಗಿ ಕೋರ್ಟ್ ಮೂಲಕ ಮತ್ತೆ ಇದೇ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಇದು ಯಾವ ಅಜೆಂಡಾ ಅಂತಂದರೆ, ಅಂದ್ರೆ ತ್ರಿಶೂಲ ದೀಕ್ಷೆ ಅಂತಂದರೆ ಇದು ಯಾವ ಅಜೆಂಡಾ, ಏನು ಪ್ರಕ್ರಿಯೆ ಅನ್ನೋದು? ಒಂದು, ಮುಸ್ಲಿಮರು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಮ್ಮ ಹಿಂದೂ ಹುಡುಗಿಯರನ್ನು ವರ್ಷಕ್ಕೆ 10 ಲಕ್ಷ ನಮ್ಮ ಹಿಂದೂ ಹುಡುಗಿಯರ ಲವ್ ಜಿಹಾದಿಗೆ ಬಲಿಯಾಗ್ತಾ ಇದ್ದಾರೆ. ವರ್ಷಕ್ಕೆ 10 ಲಕ್ಷ ಅಂತಂದರೆ ಒಂದು ಮಗು ಆದರೆ ವರ್ಷಕ್ಕೆ 20 ಲಕ್ಷ ಆಯಿತು. ಡಬಲ್ ಆಗ್ತಾ ಹೋಗ್ತಾರೆ. ಜನಸಂಖ್ಯೆ ಜಾಸ್ತಿ ಆದ ನಂತರ ಏನೇನಾಗುತ್ತೆ ಅಂತನ್ನುವಂಥದ್ದು ಗೊತ್ತಿದೆ.
ಸಂವಿಧಾನ ಉಳಿಯೋದಿಲ್ಲ, ಹಿಂದೂಗಳು ಉಳಿಯೋದಿಲ್ಲ, ದೇವಸ್ಥಾನ ಉಳಿಯೋದಿಲ್ಲ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆಯುತ್ತೆ ಅಂತನ್ನುವಂಥದ್ದು ಇತಿಹಾಸ ಹೇಳುತ್ತೆ. ಸೊ ಹಾಗಾಗಿ ನಾವು ಈ ಮಹಿಳೆಯರ ಸುರಕ್ಷತೆಗೋಸ್ಕರ ಧೈರ್ಯ ಸ್ಥೈರ್ಯ ಮೂಡಿಸೋಗೋಸ್ಕರನೇ ಒಂದು ಸಾಂಕೇತಿಕವಾದಂಥ ತ್ರಿಶೂಲವನ್ನು ಕೊಡುವಂಥ ನಿರ್ಧಾರವನ್ನು ಮಾಡಿದ್ದೀವಿ ನಾವು. ಅನ್ಯ ಧರ್ಮಗಳು ಇಲ್ವಾ? ಬೇರೆ ಧರ್ಮಗಳು ಲವ್ ಪ್ರಕರಣಗಳು ಆಗ್ತಾ ಇಲ್ಲ ನೋಡಿ. ಮುಸ್ಲಿಮರದ್ದು ಯಾಕೆ ಅಂತಂದರೆ, ನಾವು ಬೇರೆ ಬೇರೆ ರೀತಿಯ ಪ್ರೀತಿ ಅಲ್ಲ, ಅದೊಂದು ನಾಟಕ. ಅದು ಮತಾಂತರ ಅನ್ನುವಂಥ ಪ್ರಕ್ರಿಯೆಗೋಸ್ಕರನೇ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ರು ಈ ರೀತಿಯ ನಾಟಕವನ್ನು ಆಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಇದ್ದರೆ ನಮ್ಮ ಹಿಂದೂ ಹುಡುಗಿಯನ್ನು ಮತಾಂತರ ಯಾಕೆ ಮಾಡ್ತೀರಿ? ಬುರ್ಕಾ ಯಾಕೆ ಹಾಕಿಸ್ತೀರಿ? ನಮಾಜ್ ಯಾಕೆ ಮಾಡ್ತೀರಿ? ಗೋಮಾಂಸ ಯಾಕೆ ತಿನ್ನಿಸ್ತೀರಿ? ಬಿಡ್ರಿ ಅವಳು ಫ್ರೀಯಾಗಿ. ನಿಮ್ಮ ಪ್ರೀತಿ ಇದ್ರೆ ಸಮಾನತೆ ಇರ್ತೀವಿ, ನೀನು ಪ್ರೀತಿ ಮಾಡ್ತಾರೆ, ಅವಳು ಪ್ರೀತಿ ಮಾಡಿರ್ತಾಳೆ. ಯಾಕೆ ಮತಾಂತರ? ಯಾಕೆ? ನಿಮ್ಮ ಉದ್ದೇಶ ಮತಾಂತರ ಇದೆ, ಪ್ರೀತಿ ಅಲ್ಲ. ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳುವಂಥದ್ದೇ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ತಡೀತಾ ಇದ್ದೀವಿ. ಧಾರವಾಡದಲ್ಲಿ ನೇಹಾ ಹಿರೇಮಠ ಕೊಲೆ ಆಯಿತು, ಅದರ ನಂತರ ಕೂಡ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರಿ. ನೋಡಿ, ನೇಹಾ ಹಿರೇಮಠ ಆದ ನಂತರ ಹೆಲ್ಪ್ಲೈನ್ ಡಿಕ್ಲೇರ್ ಮಾಡಿದ್ದೀವಿ. 2 ವರ್ಷ ಆಯಿತು. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ. 8,000 ಕಾಲ್ಗಳು ಅಂತಂದರೆ ಎಷ್ಟು ದೊಡ್ಡ ವೈರಸ್ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಹರಡ್ತಾ ಇದೆ ಇದು ಅಂತನ್ನುವಂಥದ್ದು ಕಲ್ಪನೆ ಮಾಡ್ಕೊಳ್ಳಿ. ಹಾಗಾಗಿ ಅವತ್ತಿನ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರು ಹೇಳಿದರು, 3 ತಿಂಗಳಲ್ಲಿ ನೇಹಾ ಹಿರೇಮಠ ಕೊಂದಂಥವನ್ನ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ. 2 ವರ್ಷ ಆಯ್ತಲ್ರಿ. 2 ವರ್ಷ ಕೋರ್ಟು ಕೂಡ ಏನು ಮಾಡ್ತಾ ಇದೆ? ಜಡ್ಜಿಗೂ ಕೂಡ ಗೊತ್ತಾಗ್ತಾ ಇಲ್ವಾ? ಈ ಮಧ್ಯದಲ್ಲಿ 2 ವರ್ಷದಲ್ಲಿ ಎಷ್ಟು ರೇಪ್ಗಳಾಯಿತು, ಎಷ್ಟು ಕೊಲೆಗಳಾಯಿತು, ಎಷ್ಟು ಲವ್ ಜಿಹಾದ್ ಆಯಿತು. ಸೊ ನೀವು ಶಿಕ್ಷೆ ಕೊಡದೇ ಇದ್ದರೆ ಭಯನೇ ಇರೋದಿಲ್ಲ. ಆ ಭಯದ ಸಲುವಾಗಿ ಆದರೂ ಕೂಡ ನೇಹಾ ಹಿರೇಮಠ ಕೊಂದಂಥವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ತ್ರಿಶೂಲ ದೀಕ್ಷೆ ಕೊಡಲಿಲ್ಲ, ಅದರ ಬದಲು ಕರಪತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ತ್ರಿಶೂಲ ದೀಕ್ಷಾ ಇವತ್ತು ಬ್ಯಾನ್ ಮಾಡಿದೆ. ಅದು ಕೂಡ ನಮಗೆ ನೋಟಿಸ್ ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ನೋಟಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಿಗ್ನೇಚರ್ ಇಲ್ಲ, ಜಿಲ್ಲಾಧಿಕಾರಿಗಳ ಸೀಲ್ ಇಲ್ಲ. ನಾವು ಇದನ್ನು ಹೈಕೋರ್ಟಿಗೆ ಚಾಲೆಂಜ್ ಮಾಡ್ತೀವಿ. ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಇವತ್ತು ತ್ರಿಶೂಲ್ ಕೊಡುವಂಥದ್ದನ್ನು ತಪ್ಪಿಸಿದ್ದಾರೆ. ಹಾಗಾದರೆ ನಿಮಗೇನು ಮಹಿಳೆಯರ ಮೇಲೆ ರೇಪ್ ಆಗಬೇಕು, ಮಹಿಳೆಯರನ್ನ ಓಡಿಸ್ಕೊಂಡು ಹೋಗಬೇಕು, ಕಿಡ್ನ್ಯಾಪ್ ಆಗಬೇಕು, ಕೊಲೆ ಆಗಬೇಕು ಅಂತ ಇಚ್ಛೆ ಇದೆಯಾ? ಸುರಕ್ಷತೆ ಬೇಡವಾ? ಹಾಗಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸರಿಗೂ ಬೇಡವಾ ನಿಮಗೆ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದಾರಲ್ಲ. ಸೊ ಇದನ್ನೆಲ್ಲವನ್ನು ಯೋಚನೆ ಮಾಡಿ ನಾನು ಹೇಳ್ತೀನಿ, ಕೋರ್ಟ್ ಮೂಲಕನೇ ಮತ್ತೆ ನಾವು ಇದನ್ನು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀವಿ. ನಮ್ಮ ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರು ಹೆಚ್ಚಾಗ್ತಿದ್ದಾರೆ. ನೋಡಿ, ನನ್ನ ಅಂದಾಜಿನ ಪ್ರಕಾರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಸರ್ವೆ ಪ್ರಕಾರ ಸುಮಾರು 25 ಲಕ್ಷ ಜನ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಬಂಗ್ಲಾ ಮುಸ್ಲಿಮರು ಬೇರೆ ಬೇರೆ ಹೆಸರಿನಲ್ಲಿ ಫೇಕ್ ಡಾಕ್ಯುಮೆಂಟ್ ತಗೊಂಡು, ಆಧಾರ್ ಕಾರ್ಡ್ ಫೇಕ್ ತಗೊಂಡು ಇವತ್ತು ಕಾರ್ಮಿಕರಾಗಿ, ರೈತರಾಗಿ ಅಥವಾ ಹೋಟೆಲ್ನಲ್ಲಿ ಕೆಲಸಗಾರರಾಗಿ, ಹೀಗೆ ಕಟ್ಟಡದ ಕಾರ್ಮಿಕರಾಗಿ ಇಸ್ಟೇಟ್ಗಳಲ್ಲಿ ಕೆಲಸ ಮಾಡಿ ಇವತ್ತು ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಅದರ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸರ್ವೆ ಮಾಡಿದ್ದೀವಿ. ಸೊ ಅದರ ಮುಂದಿನ ಗೃಹ ಮಂತ್ರಿ ಒಂದು ಮನವಿ ಕೊಟ್ಟು, ವರದಿ ಕೊಟ್ಟು, ಇವರನ್ನು ನೀವು ಹೊರಗೆ ಹಾಕ್ತಿರೋ ಅಥವಾ ನಾವು ಹೊರಗೆ ಹಾಕಬೇಕು ಅಂತನ್ನುವಂಥ ನಿರ್ಧಾರ ಮಾಡುವಂಥದ್ದು ನಿಶ್ಚಯ. ಹೈಕೋರ್ಟ್ ಮೊರೆ ಹೋಗ್ತೇವೆ, ಕೋರ್ಟ್ ಮೂಲಕ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಮಹಿಳೆಯರ ರಕ್ಷಣೆ ಬೇಡವೇ? ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿಚಾರ. ನಮ್ಮ ರಾಜ್ಯದಲ್ಲಿ 25 ಬಾಂಗ್ಲಾ ಮುಸ್ಲಿಮರು ಅಕ್ರಮವಾಗಿ ವಾಸಿಸುತ್ತಿದ್ದಾರೆ. ಈಗಾಗಲೇ ಸರ್ವೆ ಮಾಡಿದ್ದೇವೆ, ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಗೃಹ ಮಂತ್ರಿಗೆ ವರದಿ ಕೊಟ್ಟು ಹೊರಗೆ ಹಾಕಲು ಎಚ್ಚರಿಸುತ್ತೇವೆ. ಉದಯ್ ಹೊಸ್ಮನಿಗೆ ಎಂಎಂ ನ್ಯೂಸ್, ಚಿಕ್ಕೋಡಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ.
BS Channabasappa and Sons, The Textile Mall, Tilakwadi, Belagavi.